ನಾನು ಇವತ್ತು ಬಿಗುವಾನ್ ಕೊಂಟೀನಿ. ನಾನಿವಾಗ ದುದ್ನಿ ರೈಲ್ವೆ ಸ್ಟೇಷನ್ದಾಗ ಇದೀನಿ. ನಮ್ಮೂರಿಂದ ದುದ್ನಿವರೆಗೂ ಬೈಕ್ ಮ್ಯಾಗ ಬಂದ್ವಿ. ಇಲ್ಲಿಂದ ಟ್ರೈನಾಗ ಹೋಗ್ತೀವಿ ದುದ್ನಿಯಿಂದ ಸೊಲಾಪುರ್, ಸೊಲಾಪುರಿಂದ ಬಿಗುವಾನ್. ಸೊ ಗೈಸ್, ಟ್ರೈನ್ ಬಂದದ, ಹೊಂಟಿವಿ ನೋಡ್ರಿ. ಎಷ್ಟೊಂದು ಸ್ಮೂತಾಗಿ, ಎಷ್ಟು ನಿಧಾನವಾಗಿ ಹೊಂಟದ. ಹಂಗೆ ಹೋಗ್ಕೋತೆ ಹಂಗೆ ಸ್ಪೀಡ್ ಆಗ್ಬಿಡ್ತದ. पानी मुड़ल ಅಲ್ಲಿ ಕಾಣಕತ್ತದಲ್ಲ, ಅದು ಸೊಲಾಪುರ್ ಸ್ಟೇಷನ್. ಅದು ಅಲ್ಲಿಂದ ನಾವು ದೌಂಡ್ ಟ್ರೈನ್ ಹತ್ತಿ ದೌಂಡಿಗೆ ಹೋಗ್ತೀವಿ. ದೌಂಡ್ ನಿಂತ ಬಸ್ ಎಬ್ಬಿ ಬಿಗುವಾನ್ಗೆ ಹೋಗ್ತೀವಿ. ಇದು ಸೊಲಾಪುರ್ ಸ್ಟೇಷನ. ಇಲ್ಲಿಂದ ಟ್ರೈನ್ ಎಬ್ಬಿ ದೌಂಡಿಗೆ ಹೋಗ್ಬೇಕು. ನೋಡ್ರಿ, ಟ್ರೈನ ಫುಲ್ ರಶ್ ಅದ. ಇದು ಪುಣೆಗೆ ಹೋಗ್ತದ ಟ್ರೈನ, ಅದಕ್ಕೆ ಎಷ್ಟು ರಶ್ ಅದ. ಎಲ್ಲರೂ ಕುಂದ್ರಮಂದ್ರೆ ಇಲ್ಲಿ ಜಾಗನೇ ಇಲ್ಲ ನೋಡ್ರಿ. ಎಲ್ಲ ತೆಳಗೆಲ್ಲ ಕೂತ್ಬಿಟ್ರೆ. ದೌಂಡ್ ಸ್ಟೇಷನ್ ನೋಡ್ರಿ. ಸೊ ಗಾಯ್ಸ್, ನಾವೀಗ ದೌಂಡಿಗೆ ಬಂದೀವಿ. ಬಿಗುವಾನ್ ದಾಟಿ ಬಂದೀವಿ. ಬಿಗುವಾನ್ಕ ಸ್ಟಾಪ್ ಇರಲಿಲ್ಲ, ಅದಕ್ಕೆ ಮುಂದೆ ಬಂದ್ವಿ. ಈಗ ಬಸ್ ಎಬ್ಬಿ ಬಿಗುವಾನ್ಗೆ ಹೋಗ್ಬೇಕು. ಸೊ ಗಾಯ್ಸ್, ಫೈನಲಿ ನಾವೀಗ ಬಿಗುವಾನ್ಗೆ ಬಂದು ಹತ್ತೀವಿ. ಈಗ ಗುಡಿ ನೋಡಂಬರ್ರಿ, ದರ್ಶನ ಮಾಡಮು. ಇಲ್ಲಿ ನೋಡ್ರಿ, ಎಲ್ಲರೂ ಪ್ರಸಾದ ಮಾಡಕತ್ತಾರ. ನಾವು ಮಾಡಮೀಗ. ಎಲ್ಲರೂ ಇಲ್ಲಿ ತೆಳಗೆ ಕುತ್ಕೊಂಡು ಪ್ರಸಾದ ಮಾಡಕತ್ತಾರ. ಪ್ರಸಾದ ಏನೇನು ಮಾಡ್ರ ನೋಡಂಬರ್ರಿ. ಇಲ್ಲಿ ಹುಗ್ಗಿ ಅದ, ಇಲ್ಲಿ ಅನ್ನ ಸಾರ, ಈಗ ರಾತ್ರಿ ಆಯಿತು, ಮಕ್ಕಳ ಟೈಮ್ ಆಯಿತು. ಗುಡ್ ನೈಟ್. ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯಗಳು. ನಿನ್ನೆ ಟ್ರಾವೆಲ್ ಮಾಡೋದು ತೋರಿಸ್ದೆ. ಇವತ್ತ ಇಲ್ಲಿ ಒಂದು ಕಲಾತ್ಮಕ ಜಾಗ ಅದ, ಇಲ್ಲೇ ಬಿಗುವಾನ್ದಾಗ. ಹಿಂದ ಬಂದ್ರ ನೋಡ್ಲಾರ್ದೆ ಹೋಗ್ಬೇಡ್ರಿ. ಬರ್ರಿ ಒಳಗೊಮ್ಮಿ ಹೆಂಗದ ತೋರಿಸ್ತೀನಿ. ಬರ್ರಿ ಹೋಮ. ನಾವಿಲ್ಲಿ ಒಳಗೆ ಹೋಗ್ಬೇಕಪ್ಪ ಅಂತಂದ್ರೆ ಟಿಕೆಟ್ ತೆಗಿಸ್ಬೇಕು. ಟಿಕೆಟು ಎಷ್ಟದಪ್ಪ ಅಂದ್ರೆ 25 ರೂಪಾಯಿ ಐತಿ. ಬರ್ರಿ ತೆಗ್ಸ್ಕೊಳ್ಳೋದು, ಒಳಗೆ ಹೋಗೋದು. ನಾವು 4 ಮಂದಿ ಇವಿ. 100 ರೂಪಾಯಿ ಕೊಟ್ಟು 4 ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಟಿಕೆಟ್ ಕೊಟ್ಟಾರ ನೋಡ್ರಿ, 4 ಟಿಕೆಟ. ಈಗ ತೊಗೊಳೋದು, ಒಳಗೆ ಹೋಗೋದು, ಏನದತ್ತೆ ನೋಡೋದು. ಇಲ್ಲಿ ಗೇಟಿಗೆ ಒಬ್ಬ ಮುತ್ತೆ ಕೂತಿರ್ತಾರ, ಅವ್ರಿಗೆ ಟಿಕೆಟ್ ಕೊಡಬೇಕು. ಟಿಕೆಟ್ ಕೊಟ್ಟ ಮೇಲೆ ಅವರು ಹರಿದು ಅರ್ಧ ಮಾಡಿ ನಮಗೆ ಟಿಕೆಟ್ ವಾಪಸ್ ಕೊಡ್ತಾರೆ. ಆಮೇಲೆ ನಾವು ಒಳಗೆ ಹೋಗ್ಬೋದು. ಈಗ ಗೇಟ್ ತೆಗೆದ ನೋಡ್ರಿ. ಬರ್ರಿ ಒಳಗೊಮ್ಮೆ ಹೆಂಗದತ್ ನೋಡಮ್ಮ. ಇಲ್ಲೆಲ್ಲ ಪ್ಯಾಂಟೋನಿಂಗ್ ಕಾಣಿಸ್ಲಿಕತ್ತಾವ ನೋಡ್ರಿ. ಅಲ್ಲಿ ಒಂದೊಂದು ಮೂರ್ತಿ ಕಾಣಕತ್ತ ನೋಡ್ರಿ. ಅಲ್ಲಿವರೆಗೂ ನಾವು ಹೋಗ್ಬೇಕು. ಆದ್ರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ ಈ ಕಡೆ ನಿಂತು ಹೋಗ್ಬೇಕು. ಈ ಕಡೆ ನಿಂತು ಹೋದ್ರೆ ಅಲ್ಲಿಗೆ ಹೋಗಿ ತಲುಪ್ತೀವಿ. ಸ್ಟಾರ್ಟಿಂಗೇ ಹಾವಿನ ಬಾಯಾಗ ಹೋಗೋದು ನಾವು. ಇಲ್ಲಿ ನೋಡ್ರಿ, ನಮ್ಮ ಅರ್ತ್, ನಮ್ಮ ಭೂಮಿ ಸಿಮೆಂಟ್ಲೆ ಮಾಡ್ರ. ಇಲ್ಲಿ ಒಬ್ಬ ಮನುಷ್ಯನ ಇರ್ತಾನ. ಈ ಕಡೆ ನಮ್ಮ ಗಣಪತಿ ಮತ್ತು ವೇದವ್ಯಾಸರು. ಈ ಕಡೆ ಹೋಗೋದೀಗ. ಇಲ್ಲಿ ಎಲ್ಲ ಭಾರಿ ಮಾಡ್ರ ನೋಡ್ರಿ. ಇಲ್ಲಿ ಶಿವ ಕೂತಾನ. ಇಲ್ಲಿ ಸಮುದ್ರ ಮಂಥನ ನಡ್ಲಿಕತ್ತ ನೋಡ್ರಿ. ಇಲ್ಲಿ ಆ ಕಡೆ ಈ ಕಡೆ ಹಿಡಿದು ಜಗ್ಗಾಡಕತ್ತಿದ್ದು ಸೀನು ಮೂರ್ತಿಗಳು ಮಾಡಿಟ್ರ.
ಇಲ್ಲಿ ಜೈಲ್ನಾಗ ಶ್ರೀಕೃಷ್ಣನ ಅಪ್ಪ ಅವಾಗ ಕೂಡಕ್ಕೆ ನೋಡ್ರಿ ಕಂಸ ಕೂಡಾಕಿದ್ದು ಮೂರ್ತಿ ಮಾಡಿಬಿಟ್ರ ಚಂದ ಮಾಡ್ರ. ಹಾಗೆ ಈ ಕಡೆ ಹೋಗೋದು. ಇಲ್ಲಿ ಪರಮಾತ್ಮ ವಿಷ್ಣುವಿನ ಬಳಿ ಏನೋ ಕೇಳಕ್ಕೆ ಬಂದಾರ. ವಿಷ್ಣುವಿನ ಮೂಗು ಇಲ್ಲ ಕೆತ್ತೋಗ್ಬಿಟ್ಟದ ನೋಡ್ರಿ. ಇಲ್ಲೊಂದು ಕಪ್ಪಿ, ಇಲ್ಲೊಬ್ಬ ಮನುಷ್ಯ, ಈ ಕಡೆ ಏಡಿ, ಈ ಕಡೆಯಿಂದ ಮತ್ತೆ ಒಳಗೆ ಹೋಗೋದು. ಇಲ್ಲಿ ಒಂದು ಓತಿಕೆತ ಐತಿ. ಇಲ್ಲಿ ಮಗುವಿಗೆ ನಾಮಕರಣ ಮಾಡತ್ತಾರ ನೋಡ್ರಿ. ಇಲ್ಲಿ ಲಾರ್ಡ್ ಕೃಷ್ಣ ಹಸುರಾಗ ಸಂಹಾರ ಮಾಡತ್ತ ನೋಡ್ರಿ. ಈ ಕಡೆ ಮಂಗ್ಯ ಅದ, ಮತ್ತು ಇಲ್ಲೊಂದು ಮಂಗ್ಯ. ಈ ಕಡೆ ಕೃಷ್ಣ ರಾಕ್ಷಸಿನ ಸಂಹಾರ ಮಾಡೋ ದೃಶ್ಯ ಮಾಡ್ಯಾರ. ಆದ್ರೆ ಎಲ್ಲ ಕೆತ್ಕೊಂಡು ಹೋಗ್ಬಿಟ್ಟವ. ಇಲ್ಲೆಲ್ಲ ಗಿಡ ಎಷ್ಟು ಭಾರಿ ಮಾಡ್ರ. ಕೃಷ್ಣ ಮತ್ತು ಅವ್ರ ಮಮ್ಮಿ ಮೂರ್ತಿ ಮಾಡ್ಯಾರ ನೋಡ್ರಿ ಇಲ್ಲಿ. ಈ ಕಡೆ ಶಿವಲಿಂಗ ಮತ್ತು ಪರಮಾತ್ಮ. ಹಿಂಗೆ ಒಳಗೆ ಹೋದಂಗೆ ಇಲ್ಲಿ ಹುಲಿ ಅದ ನೋಡ್ರಿ. ಏನು ಕರೆಕರೇನೆ ನಿತ್ತಂಗೆ ನೋಡ್ರಿ. ಇಲ್ಲೆಲ್ಲ ಕಣ್ಣು ಹೆಂಗೆ ಮಿಂಚ್ತಾವ ನೋಡ್ರಿ ಇಲ್ಲಿ. ಈ ಕಡೆ ಚಿರತೆ ರಿಯಲಿಸ್ಟಿಕ್ಕಾಗಿ ಕಣ್ಣಂಗೆ ಕಾಣ್ತಾವ ನೋಡ್ರಿ ಇವೆಲ್ಲ. ಒಳಗೆ ಹೋದಂಗೆ ನವಗ್ರಹ ಪಿಕ್ಚರ್ ನೆನಪಾಗತ್ತ ನನಗೆ. ಇಲ್ಲಿ ಲಾರ್ಡ್ ಕೃಷ್ಣ ಬಲರಾಮ ಆನೆ ಕೂಡ ಆಳತ್ತಾರ. ಇಲ್ಲಿ 2 ಪಾಂಡವ ನೋಡ್ರಿ. ಪಾಂಡ ಏನು ರಿಯಲ್ ಕಣ್ಣಂಗೆ ಕಾಣ್ತಾವ ನೋಡ್ರಿ. ಕಣ್ಣು ನೋಡ್ರಿ ಅನ್ಕಮಿನ್ಸು. ಫಸ್ಟಿಗೆ ನೋಡಿದಾಗ ಏನು ರಿಯಲೇ ಬಂದು ನಿಂತವೇನೋ ಅವ್ರಂಗಾಗಿತ್ತು. ಇಲ್ಲಿ ಶ್ರೀಕೃಷ್ಣ ಕಂಸನನ್ನು ಸಂಹಾರ ಮಾಡ್ಲಕತ್ತಾನ. ಕಂಸಗೆ ಸಂಹಾರ ಮಾಡೋ ಸೀನ ಮೂರ್ತಿಯಾಗಿ ಮಾಡಿಬಿಟ್ಟಾರ. ಬ್ರಿಡ್ಜ, ಸಣ್ಣ ಬ್ರಿಡ್ಜ್ ಎಷ್ಟು ಭಾರಿ ಮಸ್ತ್ ಕಾಣ್ತಾವ. ಇಲ್ಲಿ ಶಿವಲಿಂಗ ಮತ್ತು ಪರಮಾತ್ಮ. ಈ ಕಡೆ ಶಿವ ಊರಾಗ ಪದ ಹಾಡಂಥ ದೃಶ್ಯ ಮಾಡ್ರಿ. ಇಲ್ಲಿ ಚಲೋ ಮಾಡ್ರ. ಈ ಕಡೆ ಶಿವಲಿಂಗ ಮತ್ತು ಪರಮಾತ್ಮನೇ ಭಾಳ ಮೂರ್ತಿ ಮಾಡ್ಯಾರ ಇಲ್ಲಿ ಎಲ್ಲ. ಇಲ್ಲಿ ಪಾಂಡವರು ಇದ್ದಾರೆ. ಕೈ ಪಿ ಎಲ್ಲ ಕೆತ್ತವ ನೋಡು. ಚೆ ಹೊಲ್ಬಿಡ್ರಿ. ಏನೋ ಕಲೀಲಕತ್ತಾರ ಇಲ್ಲಿ ಋಷಿ ಅದರ ಬಲ್ಲಿ. ಹಿಂಗೆ ಹೋದ್ರೆ ಗುಹೆಯೊಳಗೆ ನವಗ್ರಹ ಪಿಕ್ಚರ್ನಾಗ ಹೊಂಟಂಗೆ ಆಗ್ಬಿಟ್ಟದ. ಆದರೂ ಮಸ್ತ್ ಮಾಡ್ಯಾರ ಒಳಗೆ ಗುಹೆ ಒಳಗೆ. ಕೃಷ್ಣ ಮತ್ತು ಇಲ್ಲಿ ಕೌರವರು ಎಲ್ಲರೂ ಕೂತಾರ. ಏನೋ ಮೀಟಿಂಗ್ ಮಾಡಕತ್ತಂಗೆ ಕಾಣ್ತಾರ ನೋಡ್ರಿ. ಈ ಕಡೆ ಶಿವಲಿಂಗ ಗುಡಿ. ಹಿಂಗೆ ಮುಂದೆ ಹೋದ್ರೆ ಇಲ್ಲೊಂದು ದೇವ್ರ. ಇಲ್ಲಿ ಬಂದೆವು ನೋಡ್ರಿ. ಈಗ ಇನ್ನೇನು ಹೊರಗೆ ಹೋಗೋಂಥ ಟೈಮ್ ಬಂತು. ಬಂದೆವು ನೋಡ್ರಿ ಹೊರಗೆ, ಪೂರ್ತಿ ಹೊರಗೆ. ಅಲ್ಲಿಂದ ನಾವು ಇಲ್ಲಿ ತನಕ ಬಂದೆವು. ಇಲ್ಲಿ ಕೃಷ್ಣನ ರಥ. ಇದು ಇನ್ನೂ ಕನ್ಸ್ಟ್ರಕ್ಷನ್ ನಡೆಯಕತ್ತ. ಇಲ್ಲಿ ನಂದಿ ಮೂರ್ತಿ ಮಾಡ್ಯಾರ ನೋಡ್ರಿ. ಇಲ್ಲಿ ಶಿವ, ಈ ಕಡೆ ಗಣೇಶ. ಇಲ್ಲಿ ಫುಲ್ಲು ಮ್ಯಾಲೆ ಬಂದೀವಿ ನೋಡ್ರಿ. ಇಲ್ಲಿ ಎಲ್ಲ ವ್ಯೂ ಹೆಂಗೈತೆ ನೋಡ್ರಿ. ಇಲ್ಲಿ ಮಸ್ತ್. ಶ್ರೀಕೃಷ್ಣ ಪರಮಾತ್ಮನ ರಥ. ಅಲ್ಲಿ ಮ್ಯಾಗಿಂದು ವ್ಯೂ ತೋರಿಸಿದ್ನಲ್ಲ ಅದೇ ಇದು. ಇನ್ನು ಕನ್ಸ್ಟ್ರಕ್ಷನ್ ನಡೆಯಕತ್ತದ. ಇಲ್ಲಿ ಕೃಷ್ಣ ದನಕಾಯಿ ಅಂತ ದೃಶ್ಯ ಇಲ್ಲಿ ಮಾಡ್ಯಾರ ನೋಡ್ರಿ ಮೂರ್ತಿಗಳು. ಇಲ್ಲಿ ಹುಲಿ, ಸಿಂಹ, ಇಲ್ಲಿ ನವಿಲ ಮತ್ತು ಕೃಷ್ಣ ಕೂತುಕೊಳ್ಳಲು ನುಡಿಸ್ಲಕತ್ತಾನ. ಇಲ್ಲಿ ಗೋಪಿಕೆಯರು ಕೂಡ ಕೃಷ್ಣ ಲೀಲೆ ಆಳಕತ್ತ ನೋಡ್ರಿ. ಕೃಷ್ಣ ಲೀಲೆ ಹುಡುಗರೆಲ್ಲ ಆಳ್ಕತ್ತಾವ ನೋಡ್ರಿ. ಇಲ್ಲಿ ಒಂದು ಹಳ್ಳಿಯಾಗ ಏನೇನು ಮಾಡ್ಬೇಕು ಅದು ಎಲ್ಲ ಮೂರ್ತಿಗಳು ಇಲ್ಲಿ ಮಾಡ್ಯಾರ ನೋಡ್ರಿ. ಅಲ್ಲಿ ರೈತ ಮತ್ತು ಎತ್ತುಗಳು ಕಾಣಿಸ್ಲತ್ತಾವ ನೋಡ್ರಿ.
ಅವೆಲ್ಲ ಮೂರ್ತಿಗಳು ಅವೆಲ್ಲ. ಇಲ್ಲಿ ಎತ್ತಿನ ಗಾಡಿ, ಇಲ್ಲಿ ಕುರಿ ಕಾಯ್ಲಕತ್ತುವಂಥ ದೃಶ್ಯ. ಇಲ್ಲಿ ಭಜನೆ ಮಾಡ್ಕೊತಾರ ನೋಡ್ರಿ. ರೈತ ಸಂತಿ ಹೊಂಟನ ಎತ್ತುಗಳ ಮ್ಯಾಗ ದೃಶ್ಯ ಮಾಡ್ಯಾರ. ಇಲ್ಲಿ ಡೋಳ ಬಾರ್ಸಕತ್ತಾರ ನೋಡ್ರಿ. ಡೊಳ್ಳಂಗೆ ಕಾಣಲಾಗ್ಯಾವು. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಟಾಟಾ ಬೈ ಬೈ ಫ್ರಮ್ ಬಿಗ್ ಒನ್.